ಬಟ್ ನೀವೆಲ್ಲೋ ಒಂದು ಕಡೆ ನಾವು ನಮ್ಮವರು ಅಂತ ಅನ್ಕೊಳ್ಳೋದೇ ನಿಮಗೆ ಮುಳುವಾಯ್ತಾ ಅಂತ. ನಾನು ಫಸ್ಟ್ 3 ವೀಕ್ಸಲ್ಲಿ ನೋಡಿದ್ದೀನಿ ನಿಮ್ಮನ್ನ. ಬೇರೆ ಹೊರಗಡೆಯಿಂದ ಬಂದವರನ್ನ ನೀವು ನಾಮಿನೇಟ್ ಮಾಡೋದಾಗಿರಲಿ ಎಲ್ಲ ಮಾಡೋದಾಗಿರಲಿ ಮಾಡ್ತಾ ಇದ್ರಿ. ಆದರೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅಂದರೆ ನಿಮ್ಮ ಕುಟುಂಬ ಏನು ಸೀರಿಯಲ್ ಕುಟುಂಬ ಆಗಿರ್ಬೋದು, ಅವ್ರನ್ನ ನೀವು ಎಲ್ಲೂ ಕೂಡ ನಾಮಿನೇಷನ್ ಮಾಡೋದು ಅಷ್ಟಿಲ್ಲ. ನಮ್ಮವರು ನಮ್ಮವರು ಅಂತ ಅನ್ಕೊಳ್ತಾ ಇದ್ರಿ ನೀವು. ಕೊನೆವರೆಗೂ ನೀವು ಅದೇ ಥರ ಇದ್ರಿ. ಆದರೆ ನೀವು ನಮ್ಮವರು ಅಂತ ಅನ್ಕೊಂಡವ್ರು ಯಾರು ನಿಮ್ಮವ್ರು ಆಗಲಿಲ್ಲ ಅಂತ ನನ್ಗನ್ಸುತ್ತೆ. ಆ್ಯಕ್ಚುಲಿ ನೀವು ಹೇಳ್ದಂಗೆ ಸೀರಿಯಲ್ ಕುಟುಂಬ ಅವ್ರನ್ನ ನಾಮಿನೇಟ್ ಮಾಡಬೇಕು ಇದು ನನ್ನ ತಲೆಯಲ್ಲೇ ಇರಲಿಲ್ಲ. ಬಟ್ ಆ ಥರ ಹಾಂ, ಆ ಒಪಿನಿಯನ್ ಯಾವುದೋ ಒಂದು ವಾರದಲ್ಲಿ ಒಬ್ರು ಕ್ರಿಯೇಟ್ ಮಾಡಿಬಿಟ್ರು. ಯಾರು ಅಂತ ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನನಗೆ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಹೇಳೋದು ತಪ್ಪಾಗುತ್ತೆ. ಯಾರೋ ಅದನ್ನು ಒಪಿನಿಯನ್ ಕ್ರಿಯೇಟ್ ಮಾಡಿಬಿಟ್ರು, ಇವರು ಸೀರಿಯಲ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಅವ್ರನ್ನ ಯಾರನ್ನೂ ನಾಮಿನೇಟ್ ಮಾಡ್ತಿಲ್ಲ ಅನ್ನೋ ಒಪಿನಿಯನ್ನ ಕ್ರಿಯೇಟ್ ಮಾಡಿಬಿಟ್ಬಿಟ್ರು. ಬಟ್ ನಂಗೆ ತಲೆಯಲ್ಲೇ ಇರಲಿಲ್ಲ. ನನಗೆ ಹಂಗಾಗಿ ಯೋಚನೆನೂ ಇಲ್ವಲ್ಲ, ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ತಲೆಗೆ ಬಂದಿತ್ತು. ಬಟ್ ನನಗೆ ನಿಜವಾಗ್ಲೂ ಯಾರಿಂದ ಅಸಮಾಧಾನ ಇರ್ತಾಯಿತ್ತು ಅಥವಾ ಯಾರಿಂದ ಈ ಮನೆಗೆ ಸರಿ ಆಗ್ತಿಲ್ಲ ಅಂತ ಅನಿಸ್ತಿತ್ತು, ನಾನು ಅವ್ರ ಹೆಸರೇ ತೊಗೊಂಡು ನಾಮಿನೇಟ್ ಮಾಡ್ತಾ ಇದ್ದೆ. ನನಗೆ ಅವರು ಸೀರಿಯಲಿಂದ ಬಂದಿದ್ದಾರಾ ಅಥವಾ ಬೇರೆ ಫೀಲ್ಡಿಂದ ಬಂದಿದ್ದಾರಾ ಅಥವಾ ಯೂಟ್ಯೂಬಿಂದ ಬಂದಿದ್ದಾರಾ, ನನಗೆ ಅದರದ್ದು ಅವಶ್ಯಕತೆ ಇರ್ತಿರ್ಲಿಲ್ಲ. ನಾನು 8 ಜನ ನಾಮಿನೇಟ್ ಮಾಡಿದಾಗ ನಾನು ಗೌತಮಿಯವ್ರನ್ನೂ ನಾಮಿನೇಟ್ ಮಾಡಿದ್ದೆ, ಅವ್ರು ಸೀರಿಯಲಿಂದ ಬಂದಿದ್ದರು. ಸೊ ಈ ಥರ ನಾನು ಮಾಡ್ತಿದ್ದೆ, ನನಗೆ ಅನ್ನಿಸ್ದಾಗ ನಾನು ಖಂಡಿತ ಮಾಡ್ತಿದ್ದೆ. ಆಮೇಲೆ ಈ 3 ವಾರನೂ ಗೌತಮಿ ನಾಮಿನೇಟ್ ಮಾಡಿದ್ದೆ. ಸೊ ಈ ಥರ ನಾನು ಯಾರನ್ನೂ ಅವ್ರನ್ನೇ ಮಾಡಬೇಕು ಇವ್ರನ್ನೇ ಮಾಡಬೇಕು ಅಂತ ನನಗೆ ಬಯಾಸಾಗಿ ಯಾವತ್ತೂ ಮಾಡಿಲ್ಲ. ನನಗೆ ಅನಿಸಿದ್ದು ನಾನು ನೇರವಾಗಿ ಮಾಡ್ತಿದ್ದೆ ನಾನು. ಬಟ್ ಎಲ್ಲೋ ಒಂದು ಕಡೆ ಶಿಶಿರ್ ಅವರು ಟಾರ್ಗೆಟ್ ಆದ್ರ ಈಸಿ ಟಾರ್ಗೆಟ್ ಅಂತ ಅನ್ಸುತ್ತೆ. ಬಿಕಾಸ್ ಮಂಜು, ಗೌತಮಿ, ತ್ರಿವಿಕ್ರಮು ಮತ್ತು ಭವ್ಯ ಸೇರಿದಂತೆ ಆಲ್ಮೋಸ್ಟ್ ನಿಮ್ಮನ್ನು ಅವರು ಟಾರ್ಗೆಟ್ ಮಾಡಿದ್ರು. ನಿಮ್ಮ ಗ್ಯಾಂಗ್ ಏನಿದೆ, ನೀವು ಮತ್ತು ಐಶ್ವರ್ಯ ಏನಿದ್ದಾರೆ, ಅವ್ರನ್ನ ಆಚೆ ಕಳಿಸ್ಬೇಕು, ಅವ್ರನ್ನ ಕಳಿಸಿದ್ರೆ ಮಾತ್ರ ನಾವಿಲ್ಲಿ ಉಳ್ಕೊಳ್ತೀವಿ ಅನ್ನೋ ರೀತಿನಲ್ಲಿ. ಸೊ ನಿಮಗೂ ಅದು ಗೊತ್ತಾಗ್ತಿತ್ತಾ? ಸ್ಟಾರ್ಟಿಂಗ್ 1 ವಾರ ಅನಿಸಿರಲಿಲ್ಲ. ಅದಾದಮೇಲೆ ಪದೇ ಪದೇ ಹೆಸರುಗಳು ಯಾವಾಗ ತೊಗೋತಾ ಹೋದ್ರು, ಅವರು ಕಳಪೆಗೆ ತೊಗೋತಾ ಇರಲಿಲ್ಲ ಹೆಸರುಗಳನ್ನು. ಕಳಪೆಗೆ ಕೊಡಬೇಕು ಅಂತ ಇದ್ದಿದ್ದ ರೀಸನ್ಗಳನ್ನೆಲ್ಲ ಕೊಡ್ಕೋತಾ ಇದ್ರು, ಅದು ನಾಮಿನೇಷನ್ ಕೊಡ್ತಾಯಿದ್ರು. ಸೊ ಇದು ನಮಗೆ 2ನೇ ವಾರ 3ನೇ ವಾರದಿಂದ, ಅಂದರೆ ಅವರು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿ 2ನೇ ವಾರ 3ನೇ ವಾರದಿಂದ ನಮಗೆ ಗೊತ್ತಾಗೋಕ್ಕೆ ಶುರುವಾಯಿತು. ಯಾಕೆ ಪದೇ ಪದೇ ಹೆಸರುಗಳು ತೊಗೋತಾ ಇದ್ದಾರೆ, ಇಲ್ದಿರೋ ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಆ್ಯಂಡ್ ಅನವಶ್ಯಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾರ್ಡಿನರಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಬರೀ ಟಾಸ್ಕ್ಸ್ ಮಾತ್ರ ಆಡಿ ಬರ್ತಾರೆ, ಮನೆ ಒಳಗೆ ಅವ್ರದ್ದು ಏನೂ ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಈ ಥರ ಪ್ರತಿಯೊಬ್ಬರದ್ದು ಏನೋ ಒಂದು ಎಕ್ಸ್ಟ್ರಾರ್ಡಿನರಿ ಇರಲೇಬೇಕು ಅಂತ ಏನೂ ಇಲ್ಲ, ಅಂದ್ರೆ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಇರ್ತಿರ್ಲಿಲ್ಲ ಅಲ್ಲಿ. ಎಲ್ಲೋ ಆ ಥರದೊಂದು ಒಪಿನಿಯನ್ಸ್ ಕ್ರಿಯೇಟ್ ಮಾಡಿ ಬಿಟ್ಬಿಡೋದು ಆಡಿಯನ್ಸ್ಗೆ, ಅಥವಾ ಎಲ್ಲೋ ಒಂಥರ ಆ ಒಪಿನಿಯನ್ನ ಬೇರೆಯವ್ರ ಮೇಲೆ ಹೇರೋದು ಮನೇಲಿರೋರಿಗೆ, ಅವರು ಹೆಸರು ತೊಗೊಳ್ಳಿ ಅಂತ. ಸೊ ಈ ಥರ ಎಲ್ಲೋ ಒಂದು ಸ್ವಲ್ಪ ಟಾರ್ಗೆಟ್ ಆದೆ ಅಂತ ನನಗನ್ನಿಸ್ತು. ಬಟ್ ಅದಕ್ಕೆ ನಾನು ಹೆಂಗೆ ವಾಪಸ್ ಕೊಡಬೇಕಾಗಿತ್ತು ಅದನ್ನು ಹೋದ ವಾರ ಕೊಟ್ಟಿದ್ದೆ. ಮಂಜು ಅವ್ರು ನಾನು ನಾಮಿನೇಟ್ ಮಾಡಿದಾಗ ದಿಸ್ ಇಸ್ ಎನಫ್, ಇನ್ನು ಇವ್ರನ್ನ ಹಿಂಗೆ ಬಿಟ್ಟು ನಾಮಿನೇಟ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ, ಮಾಡಿಸ್ಕೊತಾ ಹೋದರೆ ತಪ್ಪಾಗುತ್ತೆ ಅಂತ ಹೋದ ವಾರ ಸರಿಗೆ ಕೊಟ್ಟಿದ್ದೆ ನಾನು. ಬಟ್ ಈ ಮುಂದಿನ ವಾರ ನನ್ನ ಗೇಮ್ ಪ್ಲಾನ್ ಬೇರೆನೇ ಇತ್ತು, ಅಷ್ಟರಲ್ಲಿ ಹೊರಗಡೆ ಬಂದ್ಬಿಟ್ಟೆ.